ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನಲ್ಲಿ ಮಾರ್ಚ್ 2021ಕ್ಕೆ ಕಾಲೇಜು ಶಿಕ್ಷಣ ಇಲಾಖೆಯ ವತಿಯಿಂದ ಬಡ ಕಾಲೇಜ ವಿದ್ಯಾರ್ಥಿಗಳಿಗಾಗಿ ಅನುಕೂಲವಾಗಲೆಂದು 1 ಕೋಟಿ ವೆಚ್ಚದಲ್ಲಿ ವಿದ್ಯಾರ್ಥಿ ನಿಲಯ ನಿರ್ಮಾಣ ಮಾಡಲಾಗಿದೆ. ಆದರೆ ಅದು ಉದ್ಘಾಟನೆಯಾಗದೆ ಪಾಳು ಬಿದ್ದು ಪುಂಡ ಪೋಖರಿಗಳ ದುಶ್ಚಟಗಳ ತಾಣವಾಗಿದೆ. ಈ ಹಿಂದೆ ಒಂದು ಸರ್ಕಾರಿ ಪದವಿ ಮಹಾವಿದ್ಯಾಲಯದ ಸಂಪತ್ತಿನಲ್ಲಿತ್ತು. 2022 ನವೆಂಬರ್ನಲ್ಲಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ತಾಲೂಕು ಸಂಚಾಲಕರಾದ ಮಂಜುನಾಥ್ ಹಂಚಿನಮನಿಯವರು ಹೋರಾಟ ಮಾಡಿದ್ದರು. ಆಗ ಅದರ ನಿರ್ವಹಣೆಯನ್ನ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಗೆ ವಹಿಸಲಾಗಿತ್ತು. ಆದರೆ ಇನ್ನುವರೆಗೆ ಅದಕ್ಕೆ ಉದ್ಘಾಟನೆ ಭಾಗ್ಯ ಸಿಕ್ಕಿಲ್ಲ. ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕೇಳಿದರೆ ಅದು ಹಾಳಾಗಿದೆ, ಅದನ್ನು ನವೀಕರಣಗೊಳಿಸಲು ಸರ್ಕಾರದಿಂದ ಹಣ ಬರಬೇಕೆಂದು ನಿರ್ಲಕ್ಷ್ಯದ ಹೇಳಿಕೆ ಕೊಡುತ್ತಾರೆ. ಖಾನಾಪುರ ತಾಲೂಕಿನ ಬಹಳಷ್ಟು ಹಳ್ಳಿಗಳು ಕಾಡಿನಲ್ಲಿ ಬರುತ್ತವೆ. ಸರಿಯಾದ ಸಾರಿಗೆ ವ್ಯವಸ್ಥೆ ಇಲ್ಲದೆ ಕಾಲೇಜು ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗಲೆಂದು ಕಟ್ಟಿದ ವಿದ್ಯಾರ್ಥಿ ನಿಲಯ ಪಾಳು ಬಿದ್ದಿದ್ದರಿಂದ ವಿದ್ಯಾರ್ಥಿಗಳು ಖಾಸಗಿಯಾಗಿ ಬಾಡಿಗೆ ಕೋಣೆಗಳನ್ನು ಮಾಡಿ ಕಲಿಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ತಾಲೂಕು ಸಂಚಾಲಕರಾದ ಮಂಜುನಾಥ್ ಹಂಚಿನಮನೆಯವರು ಆದಷ್ಟು ಬೇಗ ಕಟ್ಟಡವನ್ನು ವ್ಯವಸ್ಥಿತವಾಗಿ ನವೀಕರಿಸಿ ಬಡ ವಿದ್ಯಾರ್ಥಿಗಳ ವಾಸಕ್ಕೆ ಅನುಕೂಲ ಮಾಡಿಕೊಡಬೇಕೆಂದು ಆಗ್ರಹಿಸಿದ್ದಾರೆ. ವರದಿ ಖಾನಾಪುರ. ವರದಿಗಾರ ನಾಗಪ್ಪ ಡುಮ್ಮಳ್ಳಿ, KS ನ್ಯೂಸ್ 24x7. ನಮಸ್ತೆ. ಏನು ಇವತ್ತು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ 2022 ಡಿಸೆಂಬರ್ನಲ್ಲಿ ಕಾಲೇಜು ಶಿಕ್ಷಣ ಇಲಾಖೆ ವತಿಯಿಂದ ಆಗಿರ್ತಕ್ಕಂಥ 1 ಕೋಟಿ ರೂಪಾಯಿ ಖರ್ಚು ಮಾಡಿ ಕಟ್ಟಿರ್ತಕ್ಕಂಥ ಏನು ಹಾಸ್ಟೆಲ್ ವಸತಿ ನಿಲಯ, ವಿದ್ಯಾರ್ಥಿ ವಸತಿ ನಿಲಯ ಇದೆ, ಈ ವಿದ್ಯಾರ್ಥಿ ನಿಲಯವನ್ನು ಪ್ರಾರಂಭ ಮಾಡಿ ಅಂತ 2022ರಲ್ಲಿ ನಾನು ಹೋರಾಟವನ್ನು ಮಾಡ್ತಾಯಿದ್ದೀನಿ. ಅಲ್ಲಿಂದ ಇಲ್ಲಿವರೆಗೂ ಹೋರಾಟಗಳು ಸತತವಾಗಿ ಆಗಿವೆ. 2022ರಲ್ಲಿ ಮಾಜಿ ಶಾಸಕರಿದ್ದರು. ಮಾಜಿ ಶಾಸಕರು ಕೂಡ ಇನ್ನೂವರೆಗೂ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಇದಕ್ಕೆ 2024 ಬಂದಿದೆ. ಇವಾಗ ಎಲ್ಲ ವಿದ್ಯಾರ್ಥಿಗಳ ಕಾಲೇಜು ಶಿಕ್ಷಣ ಪ್ರಾರಂಭವಾಗಿದ್ದರೂ ಕೂಡ ಪಕ್ಕದಲ್ಲೇ ಇರ್ತಕ್ಕಂಥ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳ ಆಫೀಸ್ ಕೂಡ ಇದೆ. ಇಲ್ಲೇ ಪದವಿ ಮಹಾವಿದ್ಯಾಲಯ ಇದೆ, ಪದವಿ ಪೂರ್ವ ಕಾಲೇಜಿದೆ, ಸರ್ಕಾರಿ ಪ್ರೌಢಶಾಲೆ ಇದೆ. ಹೀಗೆ ಹಲವಾರು ಶಿಕ್ಷಣ ಸಂಸ್ಥೆಗಳು ಇಲ್ಲಿದ್ದು, ಗೌರ್ಮೆಂಟ್ ಅಧಿಕಾರಿಗಳ ಆಫೀಸ್ಗಳಿಲ್ಲಿದ್ದು ಯಾರೂ ಕೂಡ ಈ ಕಾಲೇಜನ್ನು, ಈ ಹಾಸ್ಟೆಲನ್ನು ಒಂದು ಮುಂದಿನ ಹಂತಕ್ಕೆ ತೆಗೆದುಕೊಂಡು ಹೋಗ್ತಾ ಇಲ್ಲ ಅನ್ನೋದು ನಮಗೆ ಒಂಥರ ಅಸಹ್ಯಕರ ಒಂದು ವಿಷಯವಾಗಿದೆ. ಅದಕ್ಕಾಗಿ ಇವಾಗ ಏನು 2023ರಲ್ಲಿ ಬಂದಂಥ ಶಾಸಕರು ವಿಠ್ಠಲರಾವ್ ಹಲ್ಗೇಕರ್ ಸರ್ ಅವರು ದಯವಿಟ್ಟು ವಿದ್ಯಾರ್ಥಿಗಳಿಗೆ ಈ ಹಾಸ್ಟೆಲನ್ನು ಪ್ರಾರಂಭಿಸಿ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಡಬೇಕು ಅಂತ ಈ ಮೂಲಕ ಕೇಳ್ತೀನಿ. ಅದೇ ರೀತಿಯಾಗಿ ಕಾಲೇಜು ಶಿಕ್ಷಣ ಇಲಾಖೆಯ ಅಧಿಕಾರಿಗಳಿಗೂ ನಾನು ಈ ಮೂಲಕ ಆಗ್ರಹಿಸುತ್ತೇನೆ. ಮುಂದಿನ ದಿನಮಾನಗಳಲ್ಲಿ ವಿದ್ಯಾರ್ಥಿಗಳಿಗೆ ನೀವು ಇದನ್ನು ಕಾಲೇಜನ್ನು ಹಾಸ್ಟೆಲನ್ನು ಪ್ರಾರಂಭ ಮಾಡಲಿಲ್ಲ ಅಂತಂದರೆ ಇದನ್ನು ನಾವೇ ಕ್ಲೀನ್ ಮಾಡಿ ನಾವೇ ಹಾಸ್ಟೆಲನ್ನು ನಡೆಸ್ತೀವಿ. ದಯವಿಟ್ಟು ಅದಕ್ಕಾದರೂ ನೀವು ನಮಗೆ ಅನುಮತಿ ಕೊಡಿ ಅಂತ ಈ ಮೂಲಕ ನಾನು ಕೇಳ್ತೀನಿ. ಧನ್ಯವಾದ. ಈ ಹಾಸ್ಟೆಲ್ ಒಳಗೆ ಈ ರೀತಿ ಯಾಕಾಗಿದೆ ಸರ್ ಇದು ಪರಿಸ್ಥಿತಿ? ಇದು 2021ರೊಳಗನೆ ಹ್ಯಾಂಡ್ ಓವರ್ ಆಗಿದೆ ಸರ್ ನಮ್ಮ ಪ್ರಾಂಶುಪಾಲರಿಗೆ. 2021-22ರಲ್ಲಿ ನಮ್ಮ ಕಾಲೇಜಿನ ಪ್ರಾಂಶುಪಾಲರಿಗೆ ಇದನ್ನು ಹ್ಯಾಂಡ್ ಓವರ್ ಮಾಡಿರ್ತಾರೆ. ಯಾರು ರೀ ಪ್ರಿನ್ಸಿಪಾಲ್? ನಮ್ಮ ಜವಳೇಕರ್ ಸರ್ ಅಂತೇಳಿ. ಯಾವುದು ಇದು ಡಿಗ್ರಿ ಕಾಲೇಜ್, ಡಿಗ್ರಿ ಮಹಾವಿದ್ಯಾಲಯ ಪ್ರಾಂಶುಪಾಲ್ ಅವ್ರಿಗೆ ಹ್ಯಾಂಡ್ ಓವರ್ ಕೊಟ್ಟರೆ ಸರ್ ಇದನ್ನು. ಬಟ್ ಅವ್ರೇನಂತಾರೆ, ಇಲ್ಲಿ ಇರ್ತಕ್ಕಂಥ ಸ್ಪೆಸಿಲಿಟಿಗಳಿಲ್ಲ, ಇಲ್ಲಿ ಕಾಟಗಳಿಲ್ಲ, ಇದು ಹೊಳ್ಳಿ ಮತ್ತೆ ಹಿಂಗಾಗಿದೆ, ಈ ರಿನೋವೇಷನ್ ಮಾಡ್ಬೇಕನ್ನೋ ಒಂದು ಮನೋಭಾವನು ಯಾರ ಕಡೆ ಬರ್ತಾ ಇಲ್ಲ. ಈ ಗ್ಲಾಸ್ ಅದು ಹೊಡೆದಿದ್ದೆಲ್ಲ ಯಾಕ್ರಿ ಇದು? ಇಲ್ಲಿ ಹೆಂಗದಂದ್ರೆ ಒಂಥರ ಕುಡುಕರಿಗೆ ಒಂದು ತಾಣ ಆಗಿದೆ ಸರ್. ಇಸ್ಪೆಕ್ಟ್ ಆಡ್ಬೋದು, ಇಲ್ಲಿ ಗಾಂಜಾಗಳನ್ನು ಸೇದುವಂಥ ಒಂದು ವ್ಯವಸ್ಥೆ ಕೂಡ ಆ ಲೆವೆಲಿಗೆ ಕೂಡ ಇದು ಬಂದಿದೆ. ಇವತ್ತು ಒಳಗಡೆ ಹುಡುಗರು ಬಂದು ಪಬ್ಜಿ ಆಡುವಂಥ ವ್ಯವಸ್ಥೆ ಕೂಡ ಇಲ್ಲಿದೆ. ಈ ಕಡೆ ಎಂಟ್ರಿ ಆದಂತಂದ್ರೆ ಆ ಕಡೆ ಹೊರಗಡೆ ಹೋಗೋ ಡೋರ್ ಕೂಡ 2 ಮುರಿದಿದ್ದಾರೆ. ಅಲ್ಲಿ ಫ್ಯಾನ್ಗಳ ವ್ಯವಸ್ಥೆ ಕೂಡ ಸರಿಯಾಗಿಲ್ಲ. ಒಳಗಡೆ ಟಾಯ್ಲೆಟ್ಗಳನ್ನೆಲ್ಲ ಮುರಿದಿದ್ದಾರೆ. ಇದನ್ನು ಮತ್ತೆ ರಿನೋವೇಷನ್ ಮಾಡ್ಬೇಕಂದ್ರೆ ಮತ್ತೆ 1 ಕೋಟಿ ರೂಪಾಯಿ ಬೇಕು. ಆ ಲೆವೆಲ್ಗೆ ಈ ಹಾಸ್ಟೆಲನ್ನು ಮಾಡಿದ್ದಾರೆ. ಅದಕ್ಕೋಸ್ಕರ ರಾಜ್ಯ ಸರ್ಕಾರ ದಯವಿಟ್ಟು ಇದ್ರ ಬಗ್ಗೆ ಗಮನಹರಿಸಿ ವಿದ್ಯಾರ್ಥಿಗಳಿಗೆ ಅದನ್ನು ಪ್ರಾರಂಭ ಮಾಡಿಕೊಟ್ರೆ ಎಷ್ಟೋ ವಿದ್ಯಾರ್ಥಿಗಳಿಗೆ ಇವತ್ತು ಅನುಕೂಲ ಆಗುತ್ತೆ. ನೂರಾರು ಹಳ್ಳಿಗಳಿಂದ ಬರ್ತಕ್ಕಂಥ ವಿದ್ಯಾರ್ಥಿಗಳು ಇವತ್ತು ಸ್ವತಃ ರೂಮ್ಗಳನ್ನು ಮಾಡಿರ್ತಕ್ಕಂಥದ್ದು ಎಷ್ಟು ಶ್ರೇಯಸ್ ಅನ್ನೋದು ನನ್ನ ಪ್ರಶ್ನೆ ಆಗಿದೆ. ನಿಮ್ಮ ಹೆಸರು ಸರ್? ಮಂಜುನಾಥ್ ಹಂಚಿನಮನಿ, ಅಭಾವಿಪ ತಾಲೂಕು ಸಂಚಾಲಕ, ಖಾನಾಪುರ. ಗ್ರಹಚಾರ ದೋಷ, ಆರ್ಥಿಕ ಅಡಚಣೆ, ವ್ಯಾಪಾರದಲ್ಲಿ ನಷ್ಟ, ನಿರುದ್ಯೋಗ, ಸಾಂಸಾರಿಕ ವಿರಸ, ಸ್ತ್ರೀ ಪ್ರೇಮ,
ವಶೀಕರಣ, ಪೆಂಬಿಡದ ರೋಗ ರುಜಿನಗಳು, ವಿದೇಶ ಪ್ರಯಾಣ, ಸಕಲ ಸಂಪತ್ತಿದ್ದರೂ ಮನಃಶಾಂತಿಗೆ ಕೊರತೆ. ಹೀಗೆ ಸಮಸ್ಯೆಗಳು ಯಾವುದೇ ಇರಲಿ, ಪರಿಹಾರ